ಕಲ್ಲೇಶ್ವರ ಮಿಲ್ ತಲುಪಿದೆ ಪಾರ್ಥಿವ ಶರೀರ. ಅಂತ್ಯಕ್ರಿಯೆ ಸ್ಥಳಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ತಲುಪಿಯಾಗಿದೆ. ಇನ್ನೇನು ಪಾರ್ಥಿವ ಶರೀರಕ್ಕೆ ಆ ವಾಹನದಿಂದ ಅದನ್ನ ಇಳಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಮೆರವಣಿಗೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇರತಕ್ಕಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಮಾರ್ಗದುದ್ದಕ್ಕೂ ಕೂಡ ಜನ ನೆರೆದಿದ್ರು. ಅಂತಿಮವಾಗಿ ಅವ್ರನ್ನ ಕೈ ಮುಗಿದು ಬೀಳ್ಕೊಟ್ರು, ಕಣ್ಣೀರ ವಿದಾಯವನ್ನ ಹೇಳಿದ್ರು, ಹೂಮಾಲೆಯನ್ನ ಹಾಕಿ ಅವ್ರನ್ನ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ಕೊಟ್ಟಂತಹ ಪರಿಯನ್ನು ಕೂಡ ನಾವು ಗಮನಿಸಿದ್ವಿ. ರಸ್ತೆಯುದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ನಮಗಿವತ್ತು ಕಾಣಸಿಕ್ಕಿದ್ದು. ಜನ 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 ಹೂಮಳೆಯನ್ನ ಸುರಿಸಿ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ಹೋಗಿ ಬನ್ನಿ ಎನ್ನುವಂಥ, ಅಪ್ಪಾಜಿ ಅವರು ನಿಮ್ಮ ಪಯಣ ಸುಖಕರವಾಗಿರಲಿ, ಮತ್ತೆ ಹುಟ್ಟಿ ಬನ್ನಿ ಅನ್ನುವಂತಹ ಘೋಷಣೆಗಳು ಎಲ್ಲವೂ ಕೂಡ ಸಾಮಾನ್ಯವಾಗಿ ಇವತ್ತು ದಾವಣಗೆರೆಯಲ್ಲಿ ಗಮನ ಸೆಳೆದಂತಹ ಘೋಷವಾಕ್ಯಗಳು ಅಂದರೂ ಕೂಡ ತಪ್ಪಾಗಲ್ಲ. ಈಗಾಗಲೇ ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳಕ್ಕೆ ಅಂತಿಮ ಯಾತ್ರೆಯ ವಾಹನ ಆಗಮಿಸಿರೋದನ್ನು ಕೂಡ ಗಮನಿಸಬಹುದು. ಕಲ್ಲೇಶ್ವರ ಮಿಲ್ಗೆ ಪಾರ್ಥಿವ ಶರೀರ ತಲುಪಾಗಿದೆ. ಈಗ ಪಾರ್ಥಿವ ಶರೀರವನ್ನ ಇಳಿಸಿ ಅದನ್ನ ಒಳಗೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ಕೊಡಲಾಗುತ್ತೆ. ಸೊ ಇಲ್ಲಿ ಬಿದಿರಿನ ಚಟ್ಟವನ್ನ ಪಲ್ಲಕ್ಕಿಯನ್ನ ನಿರ್ಮಿಸಿ ಅದರಲ್ಲೇ ಕೂರಿಸಿ ಆನಂತರ ಒಳಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಈಗಾಗಲೇ ಅಲ್ಲಿ ಡ್ರೈ ಫ್ರೂಟ್ಸ್ನ ಒಂದು ತಟ್ಟೆಯಲ್ಲಿ ಜೋಡಿಸಿರೋದನ್ನ ಗಮನಿಸ್ತಾ ಇದ್ರಿ. ಖರ್ಜೂರ, ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ ಇವೆಲ್ಲವನ್ನು ಕೂಡ ಇರಿಸ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಆ ಪೂಜೆ ನೆರವೇರುತ್ತಲ್ಲ, ವಿಧಿವಿಧಾನಗಳು ಜರುಗುತ್ತಲ್ಲ, ಅಲ್ಲಿ ಇರಿಸ್ತಾರೆ. ಆ ಒಂದು ಗುಂಡಿಯ ಒಳಗೆ ಇವೆಲ್ಲವನ್ನು ಕೂಡ ಸಮರ್ಪಣೆ ಮಾಡಲಾಗುತ್ತೆ. ಆ ಮೂಲಕವಾಗಿ ಅವ್ರನ್ನ ಬೀಳ್ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಬಹುತೇಕವಾಗಿ ವಿಭೂತಿಗಳಿಂದಲೇ ಈ ಒಂದು ಸಮಾಧಿಯನ್ನ ಮಾಡ್ತಾರೆ. ವಿಭೂತಿ, ಬಿಲ್ಪತ್ರೆ ಮತ್ತು ಉಪ್ಪಿನಿಂದಲೇ ಬಹುತೇಕ ಸಮಾಧಿ ಮಾಡ್ತಾರೆ. ಅದಾದ ನಂತರದಲ್ಲಿ ಮಣ್ಣನ್ನ ಹಾಕುವಂತಹ ಕೆಲಸವೂ ಕೂಡ ಆಗುತ್ತೆ. ಈಗಾಗಲೇ ಮಠಾಧೀಶರು ಕೂಡ ಉಪಸ್ಥಿತರಿರೋದನ್ನ ಗಮನಿಸ್ತಾ ಇದ್ರಿ. ರಾಜಕೀಯ ನಾಯಕರುಗಳ ಆಗಮನವೂ ಕೂಡ ಆಗಿದೆ. ಅವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನ ವಿಶೇಷವಾಗಿ ಅಲ್ಲಿ ಕಲ್ಪಿಸಿಕೊಡಲಾಗಿದೆ. ಈಗಷ್ಟೇ ಕಲ್ಲೇಶ್ವರ ರೈಸ್ ಮಿಲ್ಗೆ ಅಂತ್ಯಕ್ರಿಯೆಯ ವಾಹನ ಆಗಮಿಸಿದೆ. ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನ ರಸ್ತೆಯ ಉದ್ದಕ್ಕೂ ಕೂಡ ಜನರಿಗೆ ಮೆರವಣಿಗೆಯ ಮೂಲಕವಾಗಿ ತೋರಿಸಿ, ಯಾಕಂದ್ರೆ ಯಾರಿಗೂ ಕೂಡ ಆ ಒಂದು ಕೊರಗಿರಬಾರ್ದು. ಏನು ನಮಗೆ ಅವಕಾಶ ಮಾಡಿಕೊಡ್ಲಿಲ್ವಲ್ಲ, ನಾವು ಅವ್ರನ್ನ ನೋಡ್ಲಿಕ್ಕೆ ಆಗಲ್ವಲ್ಲ ಅನ್ನುವಂತಹ ಕೊರಗು ಇರಬಾರ್ದು. ಆ ಕಾರಣಕ್ಕಾಗಿಯೇ ವೆಹಿಕಲ್ನ ಬಹಳ ಸ್ಲೋ ಆಗಿಯೇ ಅದಕ್ಕೆ ಬೇಗನೆ ತಗೊಂಡು ಬಂದರು. ಗೊತ್ತಿತ್ತು ಅವ್ರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಾಗ ಮಿನಿಮಮ್ ಅಂದರೂ ಕೂಡ 1-1.5 ತಾಸು ಹಿಡಿಯುತ್ತೆ ಅಂತ. ಆ ಕ್ಯಾಲ್ಕುಲೇಷನ್ ಮೇಲೇ ಕ್ವಿಕ್ಕಾಗಿ ಸರ್ಕಾರಿ ಮೈದಾನದಿಂದ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಯಿತು. ವೆಹಿಕಲ್ಗೆ ಶಿಫ್ಟ್ ಮಾಡಿ ಅನಂತರ ಮೆರವಣಿಗೆ ಮೂಲಕವಾಗಿ ತೆಗೆದುಕೊಂಡು ಬಂದರು. ಯಾರೇ ನೋಡಬೇಕಿದ್ರು ಅವಾಗ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದು. ಹಾಗಾಗಿ ಯಾರಿಗೂ ಕೂಡ ತಡ ಆಯಿತು ಅನ್ನೋದು ಇರಲ್ಲ, ನೂಕುನುಗ್ಲು ಅನ್ನೋದು ಇರಲ್ಲ, ನಾವು ನೋಡೋಕ್ಕಾಗಲೇ ಇಲ್ವಲ್ಲ ಅನ್ನೋ ಒಂದು ಕೊರಗೂ ಕೂಡ ಇರಲ್ಲ. ಅದೆಲ್ಲವನ್ನೂ ಕೂಡ ಇವತ್ತು ನೀಗಿಸುವಂತಹ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದನ್ನು ಗಮನಿಸಬಹುದಾಗಿದೆ. ಮೆರವಣಿಗೆ ಮುಕ್ತಾಯವಾಗಿರೋದ್ರಿಂದ ಇನ್ನೇನಿದ್ರೂ ಕೂಡ ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆಯುವಂತಹ ಕಾರ್ಯಗಳಾಗಬೇಕು. ಆ ಕಾರ್ಯಕ್ಕೆ ಈಗ ಅವಕಾಶವನ್ನು ಮಾಡ್ತಾರೆ. ಮೊದಲಿಗೆ ಅವರ ಮೈ ಮೇಲೆ ಹಾಕಿರ್ತಕ್ಕಂಥ ಹೂವಿನ ಮಾಲೆಗಳನ್ನೆಲ್ಲವನ್ನು ಕೂಡ ತೆಗೆಯುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಆನಂತರ ಪಾರ್ಥಿವ ಶರೀರವನ್ನು ಇಳಿಸ್ಕೊಳ್ತಾರೆ. ಪಲ್ಲಕ್ಕಿಯ ಮುಖಾಂತರವಾಗಿ ಬಹುಶಃ ಇಲ್ಲಿಂದಲೂ ತೆಗೆದುಕೊಂಡು ಹೋಗ್ತಾರಾ, ಯಾಕಂದರೆ ಮಲ್ಲಿಕಾರ್ಜುನ್ ಅವರ ಮನೆಯಿಂದ ಪಾರ್ಥಿವ ಶರೀರ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಪಲ್ಲಕ್ಕಿಯಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ವಾಹನಕ್ಕೆ ಶಿಫ್ಟ್ ಮಾಡಿದ್ದು. ಬಹುಶಃ ಇಲ್ಲಿಯೂ ಕೂಡ ಅದನ್ನು ಮಾಡ್ತಾರೆ ಅಂತ ಕಾಣಿಸುತ್ತೆ. ಆ ಸಂಪ್ರದಾಯವನ್ನು ನೋಡಿ, ಎಲ್ಲಿ ನೋಡಿದರೂ ಕೂಡ ಜನ ಹೂಮಳೆ ಸುರಿಸ್ತಾ ಇದ್ದಾರೆ. ಇನ್ನೂ ಕೂಡ ತೀರ್ತಾ ಇಲ್ಲ ಜನಸಾಗರ. ಜನರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಿರೋದು, ಕೈ ಮುಗಿದು ಅವರಿಗೆ ಬೀಳ್ಕೊಡ್ತಾ ಇರೋದು, ಹೂಮಾಲೆಗಳನ್ನು ಅವ್ರಿಗೆ ಸಮರ್ಪಿಸ್ತಾ ಇರೋದು, ಜೈಕಾರವನ್ನು ಕೂಗ್ತಾ ಅವ್ರನ್ನ ಬೀಳ್ಕೊಡ್ತಾ ಇರುವಂತಹ ವಿದಾಯದ ಗಳಿಗೆ